ಇವತ್ತಿನ ವಿಡಿಯೋ ತುಂಬಾ ಬ್ಯೂಟಿಫುಲ್ ಆಗಿದೆ. ಪ್ರತಿ ಗಾರ್ಡನ್ ನಲ್ಲೂ ಇರಬೇಕಾದಂತಹ ಹೂ ಗಿಡಗಳು, ಪಾಟ್ ಅಲ್ಲಿ ಕೂಡ ತುಂಬಾ ಸುಲಭದಲ್ಲಿ ಬೆಳೆಸಬಹುದಾದ ಹೂ ಗಿಡಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಪ್ರತಿ ಗಾರ್ಡನ್ ನಲ್ಲೂ ಈ ಹೂ ಗಿಡಗಳು ಇದ್ರೆ ಪೂಜೆಗೆ ಪ್ರತಿ ದಿನಾನೂ ಹೂ ಸಿಗತ್ತೆ. ನಿಮ್ಮ ಗಾರ್ಡನ್ ನಲ್ಲಿ ಯಾವಾಗ್ಲೂ ಹೂ ತುಂಬಿದ್ದು ಗಾರ್ಡನ್ಗೆ ಒಂದು ಕಳೆ ಬರುತ್ತೆ. ಅಂತಹ ಹೂ ಗಿಡಗಳು ಯಾವುದು ಅಂತ ತಿಳಿಸ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮೊದಲು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ದಾಸವಾಳ. ಒಂದೇ ಕರೆಕ್ಷನ್ ಏನಂದರೆ ಇದಕ್ಕೆ ಚಿಕ್ಕ ಪಾಟ್ ಅಲ್ಲ, ಸ್ವಲ್ಪ ದೊಡ್ಡ ಪಾಟ್ ಬೇಕು. ನೆಲದಲ್ಲಿ ಕೂಡ ತುಂಬ ಸುಲಭದಲ್ಲಿ ಬೆಳೆಸಬಹುದು. ಪ್ರತಿದಿನವೂ ಹೂ ಇರುತ್ತೆ. ಸ್ವಲ್ಪ ಬಿಸಿಲಿರುವ ಜಾಗದಲ್ಲಿ ಇದನ್ನು ಕೇರ್ ಮಾಡಿದ್ರೆ ನೀವು ಯಾವಾಗಲೂ ಪೂಜೆಗೆ ಹೂವನ್ನು ಪಡಿಬಹುದು. ದಾಸವಾಳ ಗಿಡದಲ್ಲಿ ಯಾವಾಗಲೂ ಹೂ ತುಂಬಿರಬೇಕು ಅಂತ ಅಂದರೆ ಪ್ರೂನಿಂಗ್ ಮತ್ತು ರೆಗ್ಯುಲರ್ ಆಗಿ ಗೊಬ್ಬರ ನೀರನ್ನು ಕೊಡ್ತಾ ಬರಬೇಕು. ಹೆಚ್ಚು ಪೊಟ್ಯಾಷಿಯಂ ಇರುವಂತಹ ಗೊಬ್ಬರವನ್ನು ಕೊಡೋದ್ರಿಂದ ಯಾವಾಗಲೂ ದಾಸವಾಳ ಗಿಡದಲ್ಲಿ ಹೂವನ್ನು ಪಡಿಬಹುದು. ಈ ಗಿಡಗಳು ಗಾರ್ಡನಲ್ಲಿದ್ದರೆ ಗಾರ್ಡನ್ ಅಂದಾನೇ ಚೇಂಜ್ ಆಗುತ್ತೆ. ನಮ್ಮ ಚಾನೆಲ್ನಲ್ಲಿ ದಾಸವಾಳ ಗಿಡವನ್ನು ಹೇಗೆ ಬೆಳೆಸಬೇಕು, ಹೇಗೆ ಕೇರ್ ಮಾಡಬೇಕು, ಯಾವಾಗಲೂ ಹೂ ಬಿಡಬೇಕಂದ್ರೆ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು, ಬೀಜದಿಂದ ಹೇಗೆ ಬೆಳೆಸಬೇಕು, ಹೀಗೆ ಸುಮಾರು ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಸ್ಗಳು ಇದೆ. ಚಾನೆಲ್ನ ಒಂದು ಸರ್ತಿ ವಿಸಿಟ್ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ಬೀಜದಿಂದ ದಾಸವಾಳ ಗಿಡವನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಇರುವಂತಹ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಒಳ್ಳೆಯ ಹೂ ಗಿಡಗಳನ್ನು ನಾನು ಪರಿಚಯಿಸೋಳಿದ್ದೀನಿ. ನೆಕ್ಸ್ಟು ಸೇವಂತಿಗೆ ಗಿಡಗಳು. ಇದನ್ನು ತುಂಬ ಚಿಕ್ಕ ಪಾಟ್ನಲ್ಲೇ ಬೆಳೆಸಬಹುದು. ಒಂದು ಗಿಡದಿಂದ ನೂರಾರು ಗಿಡಗಳನ್ನು ಮಾಡ್ಕೊಳ್ಬಹುದು. ಪ್ರತಿ ಗಾರ್ಡನ್ನಲ್ಲೂ ಇರಬೇಕಾಗಿರುವಂತಹ ಒಂದೊಳ್ಳೆ ಗಿಡ ಇದು. ಇದು ಕೂಡ ಒಂದು ಸರ್ತಿ ಹೂ ಬಿಟ್ಟರೆ ತುಂಬ ದಿನಗಳ ಕಾಲ ಗಿಡದಲ್ಲೇ ಹೂ ಇರೋದ್ರಿಂದ ಯಾವಾಗಲೂ ನಿಮಗೆ ಪೂಜೆಗೆ ಹೂ ಸಿಗತ್ತೆ. ಅದಲ್ಲದೆ ನಿಮ್ಮ ಗಾರ್ಡನ್ ಅಂದ ಕೂಡ ತುಂಬಾ ಚೆನ್ನಾಗಾಗತ್ತೆ. ಒಂದು ಸರ್ತಿ ಹೂ ಬಿಟ್ಟ ನಂತರ ಅದು ಒಣಗಿದ ಮೇಲೆ ಆ ಒಣಗಿದ ಭಾಗವನ್ನು ಪೂರ್ತಿ ಕಟ್ ಮಾಡಿ ಮತ್ತೆ ಗೊಬ್ಬರವನ್ನು ಕೊಡೋದ್ರಿಂದ ಈ ಸಸ್ಯದಲ್ಲಿ ಯಾವಾಗಲೂ ಹೂ ತುಂಬಿರುವಂತೆ ಮಾಡಬಹುದು. ನರ್ಸರಿಯಿಂದ ತಂದಿರುವ ಹೈಬ್ರಿಡ್ ಸಸ್ಯಗಳು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಕೇಳಿದ್ರೆ ನಾಟಿ ಸಸ್ಯಗಳಿಗೆ ಯಾವುದೇ ಕೇರ್ ಬೇಕಾಗೋದಿಲ್ಲ, ಸುಲಭದಲ್ಲಿ ಬೆಳೆಸಬಹುದು, ಹೆಚ್ಚು ಹೂವನ್ನು ಪಡಿಬಹುದು. ನಮ್ಮ ನೆಕ್ಸ್ಟ್ ಆಪ್ಷನ್ ನಂದಿ ಬಟ್ಟಲು ಹೂವು. ಇದನ್ನು ನಾವು ನಂದಿ ಬಟ್ಟಲು ಅಂತ ಕರಿತೀವಿ. ನೀವು ನಿಮ್ಮ ಪ್ಲೇಸ್ನಲ್ಲಿ ಏನಂತ ಕರಿತೀರಾ ಅಂತ ತಿಳಿಸಿ. ಇದು ಕೂಡ ಪಾಟ್ನಲ್ಲಿ ತುಂಬ ಸುಲಭದಲ್ಲಿ ಬೆಳೆಸಬಹುದು. ಜೊತೆಗೆ ಇದು ಎಲ್ಲ ಸೀಸನ್ನಲ್ಲಿ ಕೂಡ ಹೂ ಬಿಡ್ತಾ ಇರುತ್ತೆ. ಆವಾಗವಾಗ ಪ್ರೂನ್ ಮಾಡ್ತಾ ಇದ್ದರೆ ಈ ಗಿಡವನ್ನು ಬುಷಿಯಾಗಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಆಪ್ಷನ್ ಮಲ್ಲಿಗೆ ಗಿಡ. ನಾನಿಲ್ಲಿ ತೋರಿಸ್ತಾ ಇರೋದು ಜಾಜಿ ಮಲ್ಲಿಗೆ. ಇದು ಸೀಸನಲ್ಲಿ ಏನಿರೋದಿಲ್ಲ. ನೀವು ಪ್ರೂನ್ ಮಾಡಿ ಕರೆಕ್ಟಾಗಿ ಗೊಬ್ಬರ ನೀರನ್ನು ಮೇಂಟೈನ್ ಮಾಡ್ತಾ ಇದ್ದರೆ ವರ್ಷ ಪೂರ್ತಿ ಹೂ ಬಿಡುವಂತಹ ಗಿಡ ಇದು. ಕೆಲವು ಮಲ್ಲಿಗೆಗಳು ಸೀಸನಲ್ಲಿ ಇರುತ್ತೆ, ಈ ಗಿಡ ಹಾಗಿರೋದಿಲ್ಲ. ಇದು ಮುತ್ತು ಮಲ್ಲಿಗೆ ಗಿಡ. ತುಂಬ ಮುದ್ದಾಗಿರುವಂತಹ ಮುತ್ತಿನಂಥ ಮೊಗ್ಗುಗಳಿರೋದ್ರಿಂದ ಬಹುಶಃ ಈ ಗಿಡಕ್ಕೆ ಆ ಹೆಸರು ಬಂದಿದೆಯೋ ಏನೋ ಗೊತ್ತಿಲ್ಲ. ಇದು ಅಷ್ಟೇ, ಒಂದು ಸರ್ತಿ ಹೂ ಬಿಟ್ಟರೆ ಒಂದು ವಾರ ಟೈಮ್ ಇದರಲ್ಲಿ ಹೂ ಹಾಗೇ ಇರುತ್ತೆ. ಗಾರ್ಡನ್ಗೂ ಒಂದು ಚೆಂದ, ಪೂಜೆಗೆ ಸಹ ಇದನ್ನು ಬಳಸಬಹುದು. ಇದರಲ್ಲಿ ಅಷ್ಟೊಂದು ಸುವಾಸನೆ ಏನು ಇರೋದಿಲ್ಲ, ಆದರೆ ಹೂವು ಮಾತ್ರ ತುಂಬ ಜಾಸ್ತಿ ಬಿಡುತ್ತೆ. ಪಾಟಲ್ಲಿ ತುಂಬ ಸುಲಭದಲ್ಲಿ ಇದನ್ನು ಬೆಳೆಸಬಹುದು. ಕಟಿಂಗಿಂದ ಕೂಡ ಇದನ್ನು ಬೆಳೆಸಬಹುದು. ನಾನು ಎಲ್ಲವನ್ನ ಹೇಳಿ ನಮ್ಮ ಈ ಹೂಗಳ ರಾಣಿ ಗುಲಾಬಿನ ಹೇಳದೇ ಇದ್ದರೆ ಹೇಗೆ ಹೇಳಿ. ಇದರಲ್ಲಿ ಈ ಬಳ್ಳಿ ಗುಲಾಬಿ ಅಥವಾ ಬಟನ್ ರೋಸನ್ನು ನೀವು ಬೆಳೆಸ್ಕೊಂಡ್ರೆ ಪಾಟ್ನಲ್ಲಿ ತುಂಬ ಜಾಸ್ತಿ ಹೂ ಬಿಡುತ್ತೆ. ಆದರೆ ನೆನಪಿರಲಿ ಸ್ನೇಹಿತರೆ, ಯಾವುದೇ ಹೂ ಬಿಡುವ ಗಿಡ ಆದ್ರೂ ಅದಕ್ಕೆ ಜಾಸ್ತಿ ಗೊಬ್ಬರದ ಅವಶ್ಯಕತೆ ಇರುತ್ತೆ ಮತ್ತು ಜಾಸ್ತಿ ಬಿಸಿಲಿನ ಅವಶ್ಯಕತೆ ಇರುತ್ತೆ. ಅದೇ ಕ್ಯಾಟಗರಿಯಲ್ಲಿ ಬರೋದು ಈ ಗುಲಾಬಿ ಗಿಡಗಳು ಸಹ. ನನ್ನ ಹತ್ರನೂ ತುಂಬ ಕಲರ್ನ ಹೂ ಗಿಡಗಳಿದೆ. ನರ್ಸರಿಯಿಂದ ತಂದಿರೋ ಗಿಡಗಳು ಜಾಸ್ತಿ ಇದೆ, ಆದರೆ ನಾಟಿ ಗಿಡಗಳು ಸ್ವಲ್ಪ ಕೇರ್ ಕಡಿಮೆ ಮಾಡಿದ್ರೂ ಸಹ ಯಾವಾಗಲೂ ಹೂ ಬಿಡುತ್ತೆ. ರೆಗ್ಯುಲರ್ ಪ್ರೂನ್ ಮಾಡ್ತಾ ಇದ್ದರೆ ಗುಲಾಬಿ ಗಿಡದಲ್ಲಿ ಸಹ ಜಾಸ್ತಿ ಹೂವನ್ನು ಪಡಿಬಹುದು. ಒಂದು ಸರ್ತಿ ಹೂ ಬಿಟ್ಟರೆ ಗಿಡದಲ್ಲಿ ಹೂ ತುಂಬ ಟೈಮ್ ಇರೋದ್ರಿಂದ ಇದು ಸಹ ಗಾರ್ಡನ್ಗೆ ಒಂದು ಚಂದವನ್ನು ಕೊಡುತ್ತೆ. ಜೊತೆಗೆ ಪೂಜೆಗೆ ಸಹ ರೆಗ್ಯುಲರ್ ಆಗಿ ನಿಮಗೆ ಹೂ ಸಿಗತ್ತೆ. ಗುಲಾಬಿ ಗಿಡದ ಬಗ್ಗೆ ಏನೇ ಡೌಟ್ ಇದ್ರೂ ನಮ್ಮ ಚಾನೆಲ್ನ ವಿಸಿಟ್ ಮಾಡಬಹುದು. ಅಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ಗಳು ಇದೆ. ಬಿದ್ದಲ್ಲೇ ಬೇರೂರಿ ಹೂ ಬಿಡುವಂತಹ ಗಿಡ ನಿತ್ಯ ಪುಷ್ಪ. ಇದು ಅಷ್ಟೇ, ಹೆಸರಿಗೆ ತಕ್ಕಂತೆಯೇ ನಿತ್ಯ ಪುಷ್ಪ, ಸದಾ ಪುಷ್ಪ. ಯಾವಾಗಲೂ ನಿತ್ಯನೂ ಹೂ ಬಿಡುತ್ತೆ, ಸದಾ ಹೂ ತುಂಬಿರುತ್ತೆ. ಇದು ಒಂದೆರಡು ಗಿಡ ಮನೆಯಲ್ಲಿ ಬೆಳೆಸ್ಕೊಂಡ್ರೂ ಕೂಡ ತುಂಬ ಸುಲಭದಲ್ಲಿ ನೀವು ಪೂಜೆಗೆ ಹೂವನ್ನು ಪಡಿಬಹುದು. ಬೇಡ ಅಂತ ಕಿತ್ತಾಕಬೇಕು, ಅಷ್ಟು ಪ್ರಮಾಣದಲ್ಲಿ ಹೂಗಳು ಸಿಗತ್ತೆ. ನಾನು ಇದರ ಹೈಬ್ರಿಡ್ ವೆರೈಟಿಯ ಗಿಡಗಳನ್ನು ಸಹ ಬೆಳೆಸ್ತಾ ಇದ್ದೀನಿ. ಗಾರ್ಡನ್ಗೆ ಒಂದು ಕಳೆ ಈ ನಿತ್ಯ ಪುಷ್ಪದ ಹೂಗಳು. ಇದು ನಮ್ಮ ಗಾರ್ಡನ್ನ ಮೋಸ್ಟ್ ಅಟ್ರಾಕ್ಟಿವ್ ಫ್ಲವರ್. ಇದನ್ನು ಗೆಲಾರ್ಡಿಯಾ, ಗಲಾಟೆ ಹೂವು, ಬ್ಲಾಂಕೆಟ್ ಫ್ಲವರ್ ಅಂತ ಎಲ್ಲ ಕರೀತಾರೆ. ಸುಮಾರು
3-4 ವೆರೈಟಿ ಇದು ಈ ಫ್ಲವರ್ ನನ್ನ ಗಾರ್ಡನಲ್ಲಿ ಇದೆ. ಇದನ್ನು ಸೀಡ್ಸಿಂದ ತುಂಬ ಸುಲಭದಲ್ಲಿ ಬೆಳೆಸಬಹುದು. ಒಂದು ಸರ್ತಿ ಹೂ ಬಿಟ್ಟರೆ ವಾರಗಳ ಕಾಲ ಹೂ ಹಾಗೇ ಇರುತ್ತೆ. ಕಟಿಂಗಿಂದ ಸಹ ಈ ಗಿಡವನ್ನು ಬೆಳೆಸಬಹುದು, ಹೆಚ್ಚಿನ ಕೇರ್ ಬೇಕಾಗಿಲ್ಲ. ನೆಕ್ಸ್ಟ್ ಬ್ಯೂಟಿಫುಲ್ ಪ್ಲಾಂಟ್ ಇಂಪೇಷನ್ಸ್ ಪ್ಲಾಂಟ್. ಇದರಲ್ಲಿ ಹೈಬ್ರಿಡ್ ಮತ್ತು ನಾಟಿ ವೆರೈಟಿ ಎರಡೂ ಸಹ ಸಿಗತ್ತೆ. ನನ್ನ ಹತ್ರ ಇರೋದು ನಾಟಿ ವೆರೈಟಿ, ನಾನು ಬೆಳೆಸಿರೋದು ಕಟ್ಟಿಂಗಿಂದ. ಇದನ್ನು ಅಷ್ಟೇ, ಹೂ ಒಂದು ಸರ್ತಿ ಬಿಟ್ಟರೆ ತುಂಬ ಟೈಮ್ ಇರುತ್ತೆ, ಯಾವಾಗಲೂ ಗಿಡದಲ್ಲಿ ಹೂವು ಇರುತ್ತೆ. ಇದನ್ನು ಪೂಜೆಗೆ ಸಹ ಬಳಸಬಹುದು. ನೀರು ಸೋಣೆ ಗಿಡ ಅಂತ ಸಹ ಇದನ್ನು ಕರೀತಾರೆ. ಹೆಸರೇ ತಿಳಿಸೋ ಹಾಗೆ ನೀರು ಹೆಚ್ಚು ಆಗಬಾರ್ದು, ಕಡಿಮೆನೂ ಸಹ ಇದು ಆಗಬಾರ್ದು. ಆ್ಯಂಡ್ ಇತ್ತೀಚೆಗೆ ತನ್ನ ಔಷಧೀಯ ಗುಣಗಳಿಂದ ತುಂಬ ಫೇಮಸ್ ಆಗಿರುವ ಈ ಶಂಖಪುಷ್ಪ ಹೂವಿನ ಗಿಡಗಳು, ಇದು ಒಂದು ಬಳ್ಳಿ ಇತ್ತು ಅಂತ ಅಂದರೆ ನೀವು ಸಾಕು ಅನ್ಬೇಕು, ಅಷ್ಟೊಂದು ಹೂ ಸಿಗತ್ತೆ. ಗಾರ್ಡನಲ್ಲಿ ತುಂಬ ಚೆಂದ. ಇದು ಬೇರೆ ಬೇರೆ ಕಲರ್ನ ಗಿಡಗಳನ್ನು ತುಂಬ ಸುಲಭದಲ್ಲಿ ಬೆಳೆಸ್ಕೊಳ್ಬಹುದು. ಇದು ನೆಲಗುಲಾಬಿ ಗಿಡ. ಇದನ್ನು ತುಂಬ ಸುಲಭದಲ್ಲಿ ಕಟಿಂಗಿಂದ ಗ್ರೋ ಮಾಡ್ಬೋದು, ಹೆಚ್ಚಿನ ಕೇರ್ ಬೇಕಾಗೋದಿಲ್ಲ, ಜಾಸ್ತಿ ಹೂಗಳು ತುಂಬಿರುತ್ತೆ. ನೆಕ್ಸ್ಟು ಆ್ಯಂಡ್ ಇದು ಮೆಕ್ಸಿಕನ್ ಪೆಟೋನಿಯಾ ಪ್ಲಾಂಟ್. ಇದು ಯಾವಾಗಲೂ ಹೂ ಬಿಡುತ್ತೆ. ಸೀಡ್ಸಿಂದ ಕಟಿಂಗಿಂದ ತುಂಬಾ ಸುಲಭದಲ್ಲಿ ಬೆಳೆಸ್ಬೋದು, ಬೇಡ ಅಂತ ಕಿತ್ತಾಕಬೇಕು ನಾವು, ಅಷ್ಟು ಹೂ ಬಿಡುತ್ತೆ. ಇದೇ ಪ್ಲೇಸಲ್ಲಿ ಗೊರಟೆ ಹೂವು ಅಂತ ನಾವು ಕರಿತೀವಿ, ಸ್ಫಟಿಕದ ಗಿಡ, ಅದನ್ನು ಕೂಡ ಬೆಳೆಸ್ಕೊಳ್ಬಹುದು. ಪಾಟಲ್ಲೇ ತುಂಬ ಚೆನ್ನಾಗಿ ಬೆಳೆಸ್ಬೋದು, ಜಾಸ್ತಿ ಹೂವನ್ನು ಪಡಿಬಹುದು. ಗಾರ್ಡನ್ ರಿಲೇಟೆಡ್ ಯಾವುದೇ ವಿಷಯ ಬೇಕಿದ್ರೂ ಚಾನೆಲ್ನ ವಿಸಿಟ್ ಮಾಡಿ. ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಿಮಗೂ ಯಾವುದಾದ್ರೂ ಹೂವಿನ ಗಿಡಗಳು ಗೊತ್ತಿದ್ದರೆ ನನಗೂ ತಿಳಿಸಿ, ನಾನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀನಿ, ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಜೆರೇನಿಯಮ್. ನನ್ನ ಹತ್ರ 2 ಕಲರ್ ಇತ್ತು, ಒಂದು ಕಲರ್ನ ಕಳ್ಕೊಂಬಿಟ್ಟೆ. ಈಗ ರೆಡ್ ಇದೊಂದು ಕಲರ್ ಮಾತ್ರ ಇದೆ. ನಾನು ಇದನ್ನು ಕಟ್ಟಿಂಗ್ಸಿಂದ ಗ್ರೋ ಮಾಡಿರೋದು. ಆ್ಯಂಡ್ ಇದನ್ನು ನಾವು ಗೌರಿ ಹೂವು ಅಂತ ಕರಿತೀವಿ. ಇದು ಸೀಸ್ನಲ್ ಪ್ಲಾಂಟ್, ಆದರೆ ಚೆನ್ನಾಗಿ ನೀರನ್ನು ಕೊಟ್ಟು ಬೆಳೆಸಿದ್ರೆ ಯಾವಾಗಲೂ ಟೆರೆಸ್ನಲ್ಲಿ ಬೆಳೆಸ್ಕೊಳ್ಬೋದು, ಅಥವಾ ನಿಮ್ಮ ಕೈ ತೋಟದಲ್ಲಿ ಈ ಗಿಡವನ್ನು ಬೆಳೆಸ್ಕೊಳ್ಬೋದು. ತುಂಬ ಜಾಸ್ತಿ ಹೂವು ಬಿಡುತ್ತೆ. ಸೀಡ್ಸಿಂದ ತುಂಬ ಸುಲಭದಲ್ಲಿ ಈ ಗಿಡವನ್ನು ಬೆಳೆಸ್ಕೊಳ್ಬಹುದು. ಬೇರೆ ಬೇರೆ ಕಲ್ಲರು, ಸಿಂಗಲ್ ಪೆಟಲ್, ಡಬಲ್ ಪೆಟಲ್ಸ್, ಈ ಥರ ತುಂಬದೇ ಸಿಗತ್ತೆ. ನಾಟ್ ಲೀಸ್ಟ್ ನಾವಿದಕ್ಕೆ ಚೆಂಡು ಹೂವು ಅಂತಲೇ ಕರಿತೀವಿ. ಕೆಲವರು ಗೊಂಡೆ ಹೂವು ಅಂತ ಕರೀತಾರೆ. ಬೇರೆ ಬೇರೆ ಕಲರ್ನಲ್ಲಿ ಈ ಗಿಡಗಳು ಸಿಗತ್ತೆ. ಇದು ನಮ್ಮ ಟೆರೆಸ್ನ ತರಕಾರಿ ಗಿಡಗಳಿಗೆ ದುಂಬಿಗಳು ಬರೋದಕ್ಕೆ ಮೇಯ್ನ್ ಕಾರಣ ಏನು ಅಂದರೆ ಈ ಹೂವಿನ ಗಿಡಗಳು. ಇವು ದುಂಬಿಗಳನ್ನು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ತರಕಾರಿ ಗಿಡಗಳು ಇರುವಲ್ಲಿ ಈ ಗಿಡಗಳು ಇದ್ದರೆ ಪಾಲಿನೇಷನ್ ಚೆನ್ನಾಗಾಗತ್ತೆ. ಹೀಗೆ ಹೇಳ್ತಾ ಹೋದರೆ ಬಹುಶಃ ಇದು ಎಷ್ಟು ಎಪಿಸೋಡ್ ಬೇಕಾದರೂ ಮಾಡಬಹುದೇನೋ, ಅಷ್ಟು ವಿಧದ ಹೂ ಗಿಡಗಳನ್ನು ತುಂಬ ಸುಲಭದಲ್ಲಿ ನಾವು ಬೆಳೆಸಬಹುದು. ಏನೇನೋ ಎಕ್ಸಾಟಿಕ್ ಫ್ಲವರ್ಗಳು ಇರುವಂತಹ ಗಿಡಗಳನ್ನೇ ಬೆಳೆಸಬೇಕು, ಅವಕ್ಕೆ ತುಂಬಾ ಕೇರ್ ಮಾಡಬೇಕು, ವೆದರ್ ಚೇಂಜ್ ಆಗಬಾರ್ದು, ಈ ರೀತಿ ತುಂಬಾ ಕಂಡೀಷನ್ಸ್ಗಳು ನರ್ಸರಿಯಲ್ಲಿ ಸಿಗುವಂತಹ ಕೆಲವೊಂದೊಂದು ಎಕ್ಸಾಟಿಕ್ ಫ್ಲವರ್ ಗಿಡಗಳಿಗೆ ಇರುತ್ತೆ. ಆದರೆ ನಮ್ಮ ನೆಲದಲ್ಲಿ ಬೆಳೆದಿರುವಂತಹ ಗಿಡಗಳಿಗೆ ಹೆಚ್ಚಿನ ಕೇರ್ ಬೇಕಾಗೋದಿಲ್ಲ, ನಮ್ಮ ವಾತಾವರಣದಲ್ಲಿ ತುಂಬ ಸುಲಭದಲ್ಲಿ ಬೆಳೆಯುತ್ತೆ. ಹಾಗಾಗಿ ನಿಮಗೂ ಯಾವುದಾದ್ರೂ ಗಿಡಗಳು ಗೊತ್ತಿದ್ದರೆ ನನಗೆ ತಿಳಿಸಿ, ವ್ಯೂವರ್ಸ್ಗೂ ಸಹ ಹೆಲ್ಪ್ ಆಗುತ್ತೆ, ನಾನು ಸಹ ಬೆಳೆಯೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.